ಈ ಥರ ನೇಚರ್ ಇದೆಲ್ಲ ಇಲ್ಲಿ ನೋಡಿ, ಬ್ಯೂಟಿಫುಲ್ ಆಗಿದೆ. ಒಂದು ಫೋಟೋ ತಗೊಳ್ಳೋಣ ಇಲ್ಲಿ ತಮ್ಮನಿ ಘಾಟ್ ಕಡೆಗೆ. ಇಲ್ಲಿ ಬರೀ ನೇಚರ್ ಇದೆ, ಈ ಥರ ಸೀನ್ರಿ ಮಾತ್ರ ಕಾಣ ಸಿಗುತ್ತೆ ನಿಮಗೆ. ಇಲ್ಲಿ ನೋಡಿ ಡ್ರೈವ್ ಮಾಡ್ತಾ ಈ ಥರ ಒಂದು ಸೀನ್ರಿ ನೋಡ್ಬೋದು. ಈ ಥರ ನೇಚರ್ಗೆ ನಾವು ನಿಜವಾಗ್ಲೂ ಯಾಕೆ ರಿಯಲಿ ಬ್ಯೂಟಿಫುಲ್ ತಮ್ಮನಿ ಘಾಟ್ಗೆ ವಿಸಿಟ್ ಮಾಡಿ. ನಾನೇನೇನು ಇಲ್ಲಿ ನೋಡಿ, ಈಗ ಒಂದು ವಾಟರ್ ಫಾಲ್ಸ್ ಎದುರುಗಡೆ ಕಾಣಿಸುತ್ತೆ. ಇಲ್ಲಿ ಎಂಥ ಅದ್ಭುತವಾದಂಥ ಸೀನರಿ ಮುಂದೆ ಬಂದು ನಿಂತಿದ್ರಿ ಅಂತ. ಅಮೇಝಿಂಗ್! ಹೆಂಗಿದೆ? ಅದ್ಭುತವಾಗಿದೆ ಅಲ್ಲ? ಮುಂದೆ ಹೋಗ್ಬೇಡ, ಮುಂದೆ ಯಾವುದೇ ಕಾರಣಕ್ಕೆ ಹೋಗ್ಬೇಡ, ಸಾಕು ಅಷ್ಟೇ ಕಾಣಿಸ್ತೈತೆ. ಅಮೇಝಿಂಗ್. ಸೊ ಈಗ ನಾವು ಇದನ್ನೇ ನೋಡೋಂಗಾಗಿದೆ. ಇಲ್ಲಿ ನೋಡಿ ಹೆಂಗೆ ಫಾಲ್ಸು. ಮಳೆಗಾಲದಲ್ಲಿ ಇದೆಲ್ಲ ಕಾಮನು. ಈ ಥರ ನೋಡಿದ್ರೆ ಟನಲ್ ಒಳಗಡೆ ಹೋದಂಗೆ ನೆನಪಾಗುತ್ತೆ. ಕಾಡಿನ ಒಳಗಡೆ ಹೋದೋ ಥರ ಅಂತ ಅನಿಸ್ತಾ ಇದೆ ಈ ರೋಡು. ಹಾಯ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವೀಡಿಯೋಗೆ ಸುಸ್ವಾಗತ. 4ನೇ ದಿನದ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ನಾವು ರೆಡಿಯಾಗಿ ನಿಂತಿದ್ದೀವಿ. ಸೊ ಇವತ್ತಿನ ದಿನ ಜರ್ನಿಲಿ ಏನಿರ್ತದೆ ಅಂತಂದರೆ, ನಾವು ಇಲ್ಲಿಂದ ತಮ್ಮನಿ ಘಾಟ್ ಅಂತ ಬರುತ್ತೆ. ಇಲ್ಲಿಂದ 93 ಕಿಲೋಮೀಟ್ರ್ ದೂರ ಇರುತ್ತೆ. ಸೊ ಆ ಒಂದು ತಮ್ಮನಿ ಘಾಟನ್ನು ನೋಡ್ಕೊಂಡು ಅಲ್ಲಿಂದ ನಾವು ದೇವಕುಂಡ್ ಅಂತ ಒಂದು ವಾಟರ್ ಫಾಲ್ಸ್ ಬರುತ್ತೆ. ಸೊ ಆ ಫಾಲ್ಸ್ಗೆ ವಿಸಿಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ರೆಡಿ ನಮ್ಮದು. ಏನು ರೆಡಿ ಅಂತಂದರೆ, ಇವತ್ತು ನಾವೇ ಕಿಚನ್ಗೆ ಹೋಗಿ ಟೊಮೊಟೊ ರೈಸ್ ಮಾಡಿದ್ದಾರೆ ನಮ್ಮ ಕಾಂತಾ ಬ್ರದರು. ಸೊ ಅದಾದಮೇಲೆ ಇಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಮಿಸಲ್ ಪಾವ್ ಅಂತ ಮಾಡ್ತಾರೆ. ಮಹಾರಾಷ್ಟ್ರ ಸೈಡಲ್ಲೆಲ್ಲ, ಬಾಂಬೆಲೆಲ್ಲ ನೀವು ಬಂದಾಗ ತಿಂದಿರ್ಬೋದು ಮೇ ಬಿ. ಟಿಫನ್ ಮಾಡ್ಕೊಂಡು ಇಲ್ಲಿಂದ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿದ್ವಿ. ಜಸ್ಟ್ ಗಾಡಿ ಸ್ಟಾರ್ಟ್ ಮಾಡೋದು, ನಮ್ಮ ಟ್ರಾವೆಲ್ ಸ್ಟಾರ್ಟ್ ಮಾಡೋದು. ಬಾಯ್, ಥ್ಯಾಂಕ್ ಯು ವೆರಿ ಮಚ್. ತುಂಬ ಚೆನ್ನಾಗಿ ನೋಡ್ಕೊಂಡಾನೇನೆ ಸಾಯಂಕಾಲದಿಂದ ನಮ್ಮ ಬಿಟ್ಟು ಹೋಗಲೇ ಇಲ್ಲ ಅವನು. ಪೆಟ್ರೋಲ್ ಹಾಕ್ಸ್ಬಿಡೋದ, ಈಗ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ. ಸುಮ್ಮನೆ ಗಾಡಿ ಓಡ್ಸೋಕ್ಕೆ ಎಷ್ಟು ಖುಷಿ ಇರುತ್ತೆ ಅಂತಂದರೆ, ಸಿಟಿಲಿ ಓಡಿಸೋದಕ್ಕೂ ಈ ಥರ ನೇಚರ್ ಮಧ್ಯೆ ಓಡಿಸೋದಕ್ಕೂ ನೋಡಿ ಹೆಂಗಿದೆ ರಿವರು. ಈ ಥರ ಓಡಿಸೋದಕ್ಕೂ ತುಂಬ ವ್ಯತ್ಯಾಸಗಳಿದೆ. ಎಲ್ಲೇ ಓಡಾಡಿದ್ರು ನೀವು ಮಳೆಘಾಟಲ್ಲಿ ಇದೇ ಥರ ನಿಮಗೆ ಸೀನರಿ ನೋಡಿ. ನಿನ್ನೆ ನಾವು ಡ್ಯಾಮಿಂದ ಆ ಕಡೆಗಿದ್ವಿ. ಸೊ ಇವತ್ತು ಡ್ಯಾಮಿಂದ ಈ ಕಡೆ ಇದ್ವಿ. ಇವೆಲ್ಲ ಏನು ಗೊತ್ತಾ, ನೆನಪು ಅಷ್ಟೇ. ಈ ಏಜಲ್ಲಿದ್ದಾಗ ಇಂಥ ವರ್ಷ ಇಂಥ ತಿಂಗಳು ಬಂದಿದ್ವಿ ಅಂತ. ಒಂದೊಂದು ಹಳ್ಳಿಗೂ ಒಂದೊಂದು ಥರ ಮನೆಗಳು ಕಟ್ಕೊಂಡಿದ್ದಾರೆ. ಅಂದರೆ ಕೆಲವು ಕಡೆ ಏನು ಮಾಡಿದ್ದಾರೆ, ಬರೀ ಎಮ್ಮೆಗಳು ಕಟ್ಕೊಂಡು ಈ ಬಿದ್ರಲ್ಲಿ ಮನೆ ಕಟ್ಕೊಂಡಿರ್ತಾರೆ. ಕೆಲವು ಕಡೆ ಎಲ್ಲ ಅಂದರೆ ಸೀಟು ಮನೆಯೂ ಕಟ್ಟಿದ್ದಾರೆ. ಹಂಚಿನ ಮನೆಗಳು ಕಾಣಿಸಲ್ಲ ಇಲ್ಲಿ ನನಗೆ. ಸೀಟಿನ ಮನೆಗಳಿದೆ, ಹಂಚದು ಇದೆ. ಅದೇ ಇದು ಯಾವುದೋ ಬೇರೆ ಥರ ಹಂಚು, ಕುಂಬಾರ ಹಂಚು ಟೈಪಲ್ಲೇ ಬೇರೆ ಥರ ಬರುತ್ತೆ. ಸೊ ಆ ಥರ ಒಂದು ಮನೆಗಳು ಕೂಡ ಇದೆ ಇಲ್ಲಿ. ಡ್ಯಾಮ್ ನೋಡಿ ಹೆಂಗೆ ಕಾಣಿಸ್ತದೆ. ಕಾಂತಣ್ಣ ಕಾಲೇ ಬಿಡ್ಬಿಡೋಣ ಕೆಳಗೆ. ಮಾತ್ರ ಗ್ರೀನರಿ ಹೆಂಗಿದೆ ಅಂದರೆ ಸಕ್ಕತ್ತಾಗಿ ಕಾಣಿಸ್ತೈತೆ. ಬೆಟ್ಟ ಮೇಲೆತ್ತುತ್ತಾ ಇದ್ದೀವಿ. ಇಲ್ಲಿ ನೋಡಿ ಹೆಂಗಿದೆ. ಇಲ್ಲಿ ಗಾಡಿ ಓಡಿಸೋ ಮಜಾನೇ ಬೇರೆ. 97 ಕಿಲೋಮೀಟ್ರು ಇದೇ ಥರ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಥರ ನೇಚರ್ ಇದೆಲ್ಲ ಇಲ್ಲಿ ನೋಡಿ, ಬ್ಯೂಟಿಫುಲ್ ಆಗಿದೆ. ಒಂದು ಫೋಟೋ ತಗೊಳ್ಳೋಣ ಇಲ್ಲಿ. ಸೂಪರಾಗಿರೋಂಥ ಜಾಗ, ಚೆನ್ನಾಗಿದೆಲ್ಲ. ಆಸಮ್. ಫೋಟೋ ಗಿಟೆಲ್ಲ ತಗೊಂಡು ನಮ್ಮ ಗಾಡಿ ನಿಲ್ಸಿದ್ವಿ ನೋಡಿ. ನೇಚರ್ ಹತ್ರಕ್ಕೆ ಹೆಂಗೆ ನಿಲ್ಸಿದ್ದಾವೆ ಅಂತ. ಎಷ್ಟು ಬ್ಯೂಟಿಫುಲ್ ಆಗಿರೋಂಥ ಜಾಗದಲ್ಲಿ ನಿಂತಿದ್ದಾವೆ ಗೊತ್ತಾ. ನೀವು ನೋಡಲಿ ಅಂತ ಇದೊಂದು ಶಾರ್ಟ್ ತಗೋತಾ ಇದ್ದೀನಿ. ಸೂಪರಾಗಿದೆ. ಮತ್ತು ನಮ್ಮ ಪ್ರಯಾಣ ಶುರುವಾಗಿದೆ ಈ ಗಿರಿ ಶಿಖರಗಳ ಮಧ್ಯೆ ಕಡಿದಾದ ರಸ್ತೆಯಲ್ಲಿ ತಮ್ಮನಿ ಘಾಟ್ ಕಡೆಗೆ. ಎಷ್ಟು ಹಿಂಗೆ ಹತ್ರಕ್ಕೆ ಬರುತ್ತೆ, ಬಟ್ ಹತ್ರಕ್ಕೆ ಬಂದಾಗ ಇಲ್ಲೊಂದು ರೈಟಲ್ಲಿ ಇರ್ತದೆ. ಸೊ ಹಿಂಗೆ ಮುಂದೆ ಹೋದ್ಮೇಲೆ ಮತ್ತೆ ನಮಗೊಂದು ಬೆಟ್ಟ ಇದ್ರೆ ಅದಕ್ಕಾಗುತ್ತೆ, ಅಲ್ಲಿ ಲೆಫ್ಟ್ ಟರ್ನ್ ಇರುತ್ತೆ. ಎಷ್ಟು ಸೌಂದರ್ಯ, ಆಹಾ, ಎಷ್ಟು ವರ್ಣನೆ ಮಾಡಿದ್ರು ಪದಗಳೇ ಸಾಕಾಗಲ್ಲ ಅನ್ನಂಗೆ ಆಯ್ತೈತೆ. ನಿಜವಾಗ್ಲೂ ನಾವು ಆ್ಯಕ್ಚುಲಿ ಇದು ಓನ್ಲಿ ರೋಡ್ ಅಷ್ಟೇ ನಾವು ಟ್ರಾವೆಲ್ ಮಾಡೋದು ಇವತ್ತು. ಅಂದರೆ ತಮ್ಮನಿ ಘಾಟ್ ರೋಡ್ ಅಂದರೆ ಹಿಂಗೇನೆ. ಇಲ್ಲಿ ನೋಡಿ, ಇಲ್ಲೊಂದು ಸ್ಮಾಲ್ ಫಾಲ್ಸು. ಇಲ್ಲಿ ಬರೀ ನೇಚರ್ ಇದೆ, ಈ ಥರ ಸೀನ್ರಿ ಮಾತ್ರ ಕಾಣ ಸಿಗುತ್ತೆ ನಿಮಗೆ. ಎಲ್ಲ ಕಡೆನೂ ವಿಡಿಯೋ ಮಾಡಬೇಕು ಅಂತ ಅನಿಸ್ತಾಯಿದೆ. ಯಾಕೆಂದರೆ ಎಲ್ಲ ಕಡೆನೂ ಅಷ್ಟು ಸೂಪರಾಗಿರೋ ಅಂಥ ಸೀನರಿ ಸಿಗ್ತಾಯಿದೆ ನಮಗೆ ಡ್ರೈವ್ ಮಾಡೋದಕ್ಕೆ. ವಾವ್, ಸೂಪರ್. ಜಪ್ಪ, ಏನು ಗುರು ಇದು. ಅಮ್ಮ, ಇಲ್ಲಿ ನೋಡಿ ಡ್ರೈವ್ ಮಾಡ್ತಾ ಈ ಥರ ಒಂದು ಸೀನ್ರಿ ನೋಡ್ಬೋದು. ಅಮೇಝಿಂಗ್.
ವಾವ್, ಇಲ್ಲಿ ನೋಡಿ ಕೆಳಗಡೆ ಫುಲ್ ಡೀಪು. ಅಮ್ಮ, ಓ ಸಕ್ಕ ಡೌನ್ ಇಳಿಬೇಕೀಗ. ಯಾರೇ ಬಂದರು ಈ ಥರ ನಿಂತ್ಕೊಂಡು ಫೋಟೋ ತೊಗೊಳ್ತಾರೆ, ವಿಡಿಯೋನೂ ಕೂಡ ಮಾಡ್ತಾರೆ, ಮತ್ತು ಇಲ್ಲೇ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಏಕೆಂದರೆ ಈ ಥರ ನೇಚರ್ಗೆ ನಾವು ನಿಜವಾಗ್ಲೂ ಯಾಕೆ ಇಷ್ಟು ವರ್ಷ ರೈಡ್ ಮಾಡಲಿಲ್ಲ ಅಂತ ಫೀಲ್ ಆಗಿಬಿಡ್ತದೆ. ಹೋಗಿದ್ದ ಕಡೆಗೆ ಜಾಸ್ತಿ ಹೋಗ್ಬಿಟ್ವಾ ಅಂತ ಫೀಲ್ ಆಗುತ್ತೆ. ಎಷ್ಟು ನೇಚರ್ ಇದೆ ಇಲ್ಲಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನನಗಂತೂ. ಅಮೇಝಿಂಗ್ ವ್ಯೂ. ವಾಡ ತಮ್ನಿ ಘಾಟ್ ವ್ಯೂ, ಬ್ಯೂಟಿಫುಲ್. ಇಲ್ಲಿ ನೋಡಿ, ಹಾಂ ಎಲ್ಲಿ ಬಂದಿದ್ದೀನಿ ಎಲ್ಲಿ ಹೋಗಿದ್ದೀನಿ ಅಂತಲೇ ಗೊತ್ತಾಗ್ತಾಯಿಲ್ಲ. ಅಷ್ಟು ಒಂದು ಅದ್ಭುತವಾದಂಥ ಸೌಂದರ್ಯದ ಮತ್ತು ನನ್ನ ಪಯಣ ನಿಮ್ಮ ಜೊತೆಗೆ. ಹೆಚ್ಚು ಕಡಿಮೆ ಕೆಳಗಡೆ ಇಳಿದ್ಬಿಟ್ವಿ. ಪೆನ್ಶೆಟ್ ಡ್ಯಾಮ್ 3 ಕಿಲೋಮೀಟ್ರ್ ಲೆಫ್ಟ್ಗೆ, ರೈಟ್ ಸೈಡ್ಗೆ ಪುಣೆಗೆ ತೊಗೊಳ್ತಾಯಿದ್ವಿ 41 ಕಿಲೋಮೀಟರ್ಸು. ನಾವು ರೈಟ್ ಅಂತ ತಗೊಳ್ಳಲ್ಲ, ಪೆನ್ಶೆಟ್ ಡ್ಯಾಮ್ ಅಂತ ಏನೋ ಇದೆಯಲ್ಲ ಆ ಡ್ಯಾಮ್ ಕಡೆಗೆ ಹೋಗ್ತಾಯಿದ್ವಿ. ಇಲ್ಲೊಂದು ಚಾನಲ್ ಬರ್ತಾಯಿದೆ, ಇಲ್ಲೊಂದು ಡ್ಯಾಮ್ಸು. ವಾವ್, ಇಲ್ಲೇ ಚಾನಲ್ ಮೇನ್ ಕ್ರಶ್ಕಟ್. ವಾವ್ ನಮ್ಮ ರೋಡು ಹೆಂಗೆ ಹೋಗ್ತಾಯಿದೆ ಅಂದರೆ ಹಳ್ಳಿಗಳ ಮೇಲೆ ಹೋಗ್ತಾಯಿದೆ. ಇಲ್ಲಿನ ಆಚಾರ ವಿಚಾರಗಳು ಮತ್ತು ಇಲ್ಲಿನ ಸೌಂದರ್ಯ, ಇಲ್ಲಿನ ಜನ, ಇಲ್ಲಿನ ಕೆಲಸ ಕಾರ್ಯಗಳು ಯಾವ ಥರ ಇದೆ ಅಂತ ನೋಡ್ಕೊಂಡು ಅನಲೈಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹುಡುಗರಂತೂ ತಲೆಕೆಡಿಸ್ಕೊಬಿಡ್ತಾರೆ, ಏನಿದು ಪಾಪಣ ಮೇಯ್ನ್ ರೋಡ್ ಕರ್ಕೊಂಡು ಹೋಗೋದು ಬಿಡು, ಅದು ಈ ರೋಡ್ಗಳಲ್ಲೆಲ್ಲ ಕರ್ಕೊಬಂದು ನಮ್ಮನ್ನ ಬಳಗೆಡಿಸ್ತಾ ಇದೆ ಅಂತ. ಆದರೆ ರಿಯಾಲಿಟಿಯಾಗಿ ನಾನು ಅವ್ರನ್ನ ಆ್ಯಕ್ಚುಲಿ ಕರ್ಕೊಬಂದು ಒಳ್ಳೆ ಕೆಲಸ ಮಾಡಿದ್ದೀನಿ. ಈ ಥರ ಡ್ರೈವ್ ಮಾಡಬೇಕು ಅವರು. ಮಾಮೂಲಿ ಮೇನ್ ರೋಡ್ ಮಾಡ್ತಾನೆ ಇರ್ತೀವಿ. ತುಂಬ ಜನ ಅನ್ಕೋತಾ ಇರ್ತಾರೆ ನಮಗೆ ಲ್ಯಾಂಗ್ವೇಜ್ ಬರಲ್ಲ, ಅಯ್ಯೋ ಅಲ್ಲೂ ನಾವು ಒಬ್ಬರೇ ಹೋಗೋದು ಹೆಂಗೆ ಅಂತ. ಬಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮಗೆ ಯಾವುದೇ ಕಾರಣಕ್ಕೂ ಆ ಥರ ಏನಾದರೂ ಒಂದು ನಿಮ್ಗೇನಾದ್ರು ಸಮಸ್ಯೆ ಇದ್ದು ನೀವು ಹಿಂದೆ ಉಳಿತಾ ಇದ್ದೀರಿ ಅಂದರೆ ಅದನ್ನ ಮನ್ಸಿನ ತೆಗೆದಾಕ್ಬಿಡಿ ಇವತ್ತಿಂದನೇ. ಯಾಕೆಂದರೆ ಇಲ್ಲಿ ಯಾವುದೇ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ನಿಮ್ಮ ಸ್ಕಿಲ್ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ರೋಡ್ ತಪ್ಪಿದ್ರಾ? ಓಕೆ, ಏನು ತೊಂದರೆ ಇಲ್ಲ. ನಮ್ಮ ಕಡೆ ಎಲ್ಲ ಹಸುಗಳು ಸಾಕ್ತಾರಲ್ಲ, ಹಂಗೆ ಇಲ್ಲಿ ಎಮ್ಮೆಗಳು ಸಾಕಿದ್ದಾರೆ ನೋಡಿ. ಸುತ್ತ ಸರೌಂಡಿಂಗ್ ಬೆಟ್ಟಗಳಿದೆ. ಅಂದರೆ ಲೆಫ್ಟ್ ಸೈಡ್ ನೋಡಿ, ಇದು ಅಷ್ಟೇ ಬೆಟ್ಟಗಳೇ. ಅಲ್ಲಿ ನಿಮ್ಗೆ ಎದುರುಗಡೆ ಕಾಣಿಸ್ತಿದೆ ಅದು ಬೆಟ್ಟನೇ. ಈ ಕಡೆ ನೋಡಿ, ಇದು ಬೆಟ್ಟಗುಡ್ಡಗಳು ಫುಲ್ಲು. ಇದ್ರ ಪಕ್ಕದಲ್ಲಿ ನದಿ ಹರಿತೈತೆ ಇಲ್ಲಿ, ಅಲ್ಲಿ ಕೆಳಗಡೆ. ಮತ್ತೆ ಡೌನ್ ಹಿಡಿತಾ ಇದ್ದೀವಿ. ಪ್ರಕೃತಿ ಮಡಿಲಲ್ಲಿ ಎಷ್ಟು ಹಳ್ಳಿಗಳಿದೆ ಇಲ್ಲಿ ಅಂದರೆ ಅಷ್ಟು ಜನಗಳ ಜೀವನನ ಬದುಕನ್ನು ಕಟ್ಕೊಂಡಿದ್ದಾರೆ ಈ ಒಂದು ಘಾಟ್ಗಳ ಮಧ್ಯ, ಅಂದರೆ ಈ ಗಿರಿಶಿಖರಗಳ ಮಧ್ಯ. ಇನ್ನೂ 53 ಕಿಲೋಮೀಟರ್ಸ್ ಇದೆ ರಿಮೈನಿಂಗ್. ಅವನ ಗಾಡಿ ಹಿಂದೆ ಹೋದೆ ಆಗ್ತಾ ನನಗೆ ಬದಿ ಫುಲ್ಲು ಟಯರ್ ಹಿಂದೆ ಬದಿ ಹಾರ್ಬಿಡ್ತು, ಫುಲ್ ಮಣ್ಣಾಗ್ಬಿಡುತ್ತೆ. ಇದೇ ಥರ ನೇಚರ್ನ ನೋಡ್ಕೊಂಡು ಡ್ರೈವ್ ಮಾಡ್ತಾ ಇದ್ದೀವಿ. ಎಲ್ಲೂ ಮಿಸ್ಸೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸ್ಮಾಲ್ ಫಾಲ್ಸ್ ಕ್ರಿಯೇಟ್ ಆಗಿದೆ ಆ ಕಡೆ. ಇಲ್ಲಿ ಜನಗಳಿಗೆ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ ಅನಿಸುತ್ತೆ. ಅಂದರೆ ಹಾಗೇ ಆಗಿರುತ್ತೆ ಆಬ್ವಿಯಸ್ಲಿ. ದಿನ ನೋಡಿ ಅಯ್ಯೋ ಏನು ನೋಡ್ತೀಯ ನಡಪ್ಪ, ದಿನ ಅಲ್ಲೇ ಇದ್ದೀವಿ ಅಂತಾರೆ. ಪಿರಾಂಗುಟ್ ಯಾವುದೋ ಒಂದು ಸ್ಮಾಲ್ ವಿಲೇಜ್ ಸಿಕ್ಬಿಡ್ತು. ಇಲ್ಲಿಂದ ರೈಟ್ ಅಂತ ತಗೋತಾ ಇದ್ವಿ. ಓಹೋ, ಇದು ಯಾವುದೋ ಹೈವೇ, ಇದು ಕನೆಕ್ಟ್ ಆಗ್ತಾಯಿದ್ದಲ್ಲ. ಆ್ಯಕ್ಚುಲಿ ಇದು ಸ್ಟೇಟ್ ಹೈವೇ, ಮಹಾರಾಷ್ಟ್ರ ಸ್ಟೇಟ್ ಹೈವೇ ಇದು. ಫುಲ್ಲು ಈಗ ಚಾರ್ಮಡಿ ಘಾಟ್ ಸೀನು. ಇಲ್ಲಿ ನೋಡ್ರಿ, ಚಾರ್ಮಡಿ ಘಾಟಲ್ಲಿ ಹಿಂಗೆ ತಿರುಗಿದಂಗೆ ಬೆಟ್ಟಗಳು ಸೇಮ್ ಅದೇ ಥರ ಸೀನ್. 12 ಕಿಲೋಮೀಟ್ರ್ ದೂರ ಇದೆ ತಮ್ಮನಿ ಘಾಟ್ ರೋಡು. ಸೊ ಬ್ಯೂಟಿಫುಲ್ ಆಗಿತ್ತು ಈ ಒಂದು ರೋಡು. ಹಳ್ಳಿಗಳ ಮಧ್ಯ ಮೇಯ್ನ್ ರೋಡಿಗೆ ಬಂದು ಹಿಲ್ ಸ್ಟೇಷನ್ನ ಡ್ರೈವ್ ಮಾಡ್ಕೊಂಡು ಬಂದಿದ್ದು. ನಿಲ್ಲಿಸ್ತಾ ಇದ್ದಾರೆ. ಬೈ ಬನ್ನಿ ಮುಂದೆ ಹೋಗೋಣ. ಕೊನೆಯಲ್ಲಿ ಬತ್ತಾ ಬ್ಯೂಟಿಫುಲ್ ಸೀನರಿ ವಿತ್ ಡ್ಯಾಮು ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಈ ಡ್ಯಾಮ್ ಪಕ್ಕನೇ ರೋಡ್ ಹೋಗುತ್ತೆ. ಈಗ ಅಲ್ಲಿ ಮೇಲೆಯಿಂದ ಒಂದು ಫಾಲ್ಸು ಬೀಳ್ತಾ ಇದೆ ಮಧ್ಯದಲ್ಲಿ. ನಾರ್ತ್ ಇಂಡಿಯಾಗೆ ಹೋದ್ರೇ ಒಂಥರ ಟೆರೇನ್ಗಳು. ನೀವು ಗುಜರಾತ್ಗೆ ಹೋಗ್ತೀರಾ, ಅಲ್ಲೆಲ್ಲ ಬರೀ ಟಾರ್ ಮರುಭೂಮಿ ಅಂತಾರಲ್ಲ, ಹಂಗೆ ಫುಲ್ಲು ಅಲ್ಲಿ ಹಳ್ಳಿಗಳೇ ಕಡಿಮೆ, ಬರೀ ಮರುಭೂಮಿ ಜಾಸ್ತಿ. ಮಲೆನಾಡು ಸೈಡ್ ಹೋದ್ರೆ ಹಾಗೆ, ಸೌತ್ ಇಂಡಿಯಾದಲ್ಲಿ ಕೇರಳ ಸೈಡ್ ಹೋದರೆ ಒಂಥರ ಟೆರೇನ್ಗಳು. ಸೊ ಮಹಾರಾಷ್ಟ್ರದಲ್ಲಿ ಈ ಥರ ಒಂದು ಸೀಸನಲ್ಲಿ ಬರಬೇಕು. ಇದು ಈ ಥರ ಮಳೆ ಸೀಸನಲ್ಲಿ ಬಂದರೆ ಮಾತ್ರ ನಿಮಗೆ ಈ ಥರ ಒಂದು ಬ್ಯೂಟಿಫುಲ್ ಸೀನರಿ ನೋಡ್ಬೋದು.
ಮತ್ತು ಟ್ರಾವೆಲ್ ಕೂಡ ಮಾಡ್ಬೋದು. ಮೇಲ್ಗಡೆ ನೋಡಿ ಫಾಲ್ಸು ಅಲ್ಲಿ, ವಾವ್ ಅಮೇಜಿಂಗ್, ಹಿಂಗೆ ಸಾಕಾಗಿ ಕಾಣಿಸ್ತಾ ಇದೆ ಮಾತ್ರ. ರಿಯಲಿ ಬ್ಯೂಟಿಫುಲ್ ತಮನಿ. ವಾವ್ ವಾಟ್ ಅಮೇಜಿಂಗ್ ವ್ಯೂ, ಸೂಪರ್ ಆಗಿದೆ. ಮೈ ರೋಮಾಂಚನ ಆಗ್ಬಿಡ್ತು ನಂಗೆ ಒಂದು ಸೆಕೆಂಡು. ಅಲ್ಲಿ ಹೆಂಗಿದೆ ಸಚಿನ್, ಹೆಂಗಿದೆ? ಹೌದಾ, ಸಕ್ಕತ್ತಾಗಿದೆ. ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಸೊ ಬನ್ನಿ ಆಗಿರೋ ಮುಂದೆ ಹೋಗ್ಬಿಡೋಣ. ಈಗ ಇದೇ ಥರ ಇನ್ನೊಂದು ಸ್ವಲ್ಪ ಸೀನ್ರಿ ಸಿಗೋ ಸಾಧ್ಯತೆಗಳಿದೆ. ಇಲ್ಲ ನಡ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಸೊ ನಮ್ಗೆ ನಡ್ಕೊಂಡು ಹೋಗೋಷ್ಟು ಟೈಮ್ ಇಲ್ಲ ಈಗ ಅಲ್ಲಿಗೆ. ಈ ಘಾಟಲ್ಲಿ ಏನಿದೆ ಅಂತ ಕೇಳಿಬಿಡಿ, ಏನಿಲ್ಲ ಅಂತ ಕೇಳಿ ಬೇಕಾರೆ. ವಾಟರ್ ಫಾಲ್ಸ್ ಇದೆ, ರಿವರ್ ಇದೆ, ಡ್ಯಾಮ್ ಇದೆ, ಈ ಥರ ಹಿಲ್ ಸ್ಟೇಷನ್ ಇದೆ, ಇದ್ರ ಮಧ್ಯೆ ರೋಡ್ಗಳು ಈ ಥರ ಇದೆ. ಸೊ ಇದನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಅನುಭವಿಸೋದೆ ಆ್ಯಕ್ಚುಲಿ ಈ ಒಂದು ತಮನಿ ಘಾಟ್ ರೈಡು. ವಾವ್, ಜನಗಳೆಲ್ಲ ರೋಡಲ್ಲಿ ಇಳಿದು ಮಳೆಲೇ ನೆನ್ಕೊಂಡು ಫೋಟೋ ತಗೊಳ್ತಾ ಇದ್ದಾರೆ. ನಾವು ನೋಡಿ ಮಳೆಲೇ ನೆನ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಕ್ಯಾ ಬೈ? ಹಾಂ, ಎಂಡಾ? ತಮನಿ ಘಾಟ್ ಎಂಡ್ ಆಯಿತಾ? ಓಕೆ, ಸೂಪರ್. ಅದಕ್ಕೆ ಒಳ್ಳೆ ಜಾಗದಲ್ಲಿ ಎಂಡ್ ಮಾಡಿದ್ದಾರೆ. ಇಲ್ಲಿ ನೋಡಿ ಈ ಥರ ಇದೆ ಜಾಗ ಇದು. ಈ ಒಂದು ಘಾಟೆ 97 ಕಿಲೋಮೀಟ್ರ್ ನಾವೇನು ಬಂದ್ವಿ. ಅದ್ಭುತವಾದಂಥ ಸೀನರಿ ಇತ್ತು ಮಾತ್ರ. ಒಳ್ಳೆ ಫಾಲ್ಸ್ಗಳು, ತುಂಬ ಫಾಲ್ಸ್ಗಳು ನೋಡಿದ್ವಿ. ಎಲ್ಲ ಕ್ರಿಯೇಟ್ ಆಗಿರೋಂಥ ಫಾಲ್ಸು. ಸೊ ಇಲ್ಲೊಂದು ಟೀ ಹೋಟ್ಲಿದೆ, ಆರಾಮಾಗಿ ಟೀ ಕುಡ್ಕೊಂಡು ರಿಲ್ಯಾಕ್ಸ್ ಮಾಡಿ ಈಗ ಇಲ್ಲಿಂದ ನಮ್ಮ ಪ್ಲ್ಯಾನು ದೇವಕುಂಡ್ ಕಡೆಗೆ ಓಡೋದ ಅಂತ ಅಂದ್ಕೊಂಡಿದ್ದೀವಿ. ಸೊ ತಮನಿ ಘಾಟ್ ಮುಗೀತು, ಮತ್ತೆ ನಮ್ಮ ರೈಡ್ನ ಕಂಟಿನ್ಯೂ ಮಾಡಿದ್ದೀವಿ. ಆ್ಯಕ್ಚುಲಿ ಏನಂದರೆ ಇಲ್ಲಿ ಇಂಟರ್ನೆಟ್ ಇಲ್ಲ ನಮಗೆ. ದೇವಕುಂಡ್ಗೆ ನ್ಯಾವಿಗೇಷನ್ ಹಾಕೊಂಡು ಡ್ರೈವ್ ಮಾಡೋಣ ಅಂತ. ಪರವಾಗಿಲ್ಲ, ಸ್ವಲ್ಪ ಕಿಲೋಮೀಟ್ರ್ ದೂರ ಹೋಗೋಣ, ಯಾವ್ದಾರ ಸಿಟಿ ಸಿಗುತ್ತೆ, ಅಲ್ಲಿ ನೆಟ್ವರ್ಕ್ ಸಿಗುತ್ತೆ. ಸೊ ಅಲ್ಲಿ ನಮ್ಮ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡು ಟ್ರಾವೆಲ್ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಮತ್ತೆ ನಮ್ಮ ಡ್ರೈವ್ ಕಂಟಿನ್ಯೂ ಆಗಿದೆ ಈ ಒಂದು ಮಳೆಯಲ್ಲಿ, ಈ ಒಂದು ಘಾಟಲ್ಲಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸೀನರಿ. ಬಟ್ ನಾವು ಮಾತ್ರ ನಿಜವಾಗ್ಲೂ ಅದೃಷ್ಟ ಮಾಡಿದ್ವಿ ಈ ಟೈಮಲ್ಲಿ ಬರೋದಕ್ಕಂತೂ. ಸೂಪರ್ ಅಂದರೆ ಸೂಪರ್ ಮಾತ್ರ. ಈ ಜಾಗದಲ್ಲಿ ನಿಂತಿದ್ದೆ, ವಿಡಿಯೋ ಮಾಡೋಕ್ಕೆ ಹೋದೆ, ಕೆಳಗಡೆ ಬಿದ್ದೆ. ಸದ್ಯ ಕೈ ತಿರ್ಕೊಂಬಿಟ್ಟಿತ್ತು. ನಿಧಾನಕ್ಕೆ ಹಂಗೆ ಎತ್ಕೊಂಡಿಸ್ಕೊಂಡು ಈ ಜಾಗ ನೆನಪಲ್ಲಿ ಇರಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ಇಲ್ಲಿ ನೋಡ್ರಿ, ಈ ಥರ ಸೀರಿನ ವೀಡಿಯೋ ಮಾಡೋಕ್ಕೆ ಹೋದೆ, ಎಡವಟ್ ಆಗಿತ್ತು. ಈಗ ಜಸ್ಟು ಹಾಂ ಬೈ ನಡಿ ಸ್ಟಾರ್ಟ್ ಮಾಡಿ. ಓನ್ ಹೌದು, ಚಾಮುಂಡೇಶ್ವರಿ ಫೋಟೋ ನೋಡಿ ಬೆಳಗ್ಗೆ ಎದ್ದ ತಕ್ಷಣ. ಓಕೆ, ಬಾ ಸೂಪರ್ ಆಗಿರೋಂಥ ಒಂದು ಜಾಗಕ್ಕೆ ವಿಸಿಟ್ ಮಾಡಿದ್ವಿ ಇವತ್ತು ಮಾತ್ರ. ದಿನವೂ ಕೂಡ ಅಷ್ಟೇ, 3 ದಿನವೂ 3 ಥರ ಮಾಡಿದ್ವಿ. 4ನೇ ದಿನ ಇವತ್ತು. ಸೂಪರು. ಫಸ್ಟ್ ಡೇ ನಮ್ಮದು ಟ್ರಿಪ್ಪಲ್ಲಿ ಬರೀ ರೈಡ್ ಬಿಟ್ಟರೆ ಏನೂ ಆಗಿರಲಿಲ್ಲ. ಸೊ 3 ದಿನದಿಂದನೂ ಅದ್ಭುತವಾದಂಥ ಒಂದು ಸೌಂದರ್ಯನ ಸವಿತಾ ಇದ್ದೀವಿ. ನೋಡಿ, ಜನಗಳು ಆರಾಮಾಗಿ ನೀರಲ್ಲೇ ಕೂತ್ಕೊಬಿಟ್ಟಿದ್ದಾರೆ, ಎಣ್ಣೆ ಹಾಕೋತಾ ಇದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಹೇಳೋಷ್ಟು ದೊಡ್ಡವ್ರು ನಾವಂತೂ ಅಲ್ಲ. ನಡೀರಿ ಹೋಗೋಣ. ನಾನು ನಿಮಗಂತೂ ಸಜೆಸ್ಟ್ ಮಾಡ್ತೀನಿ, ಖಂಡಿತ ನೀವು ಲೈಫಲ್ಲಿ ಒಂದು ಸಲ ಈ ಥರ ಒಂದು ಟೈಮಲ್ಲಿ ನೀವು ಕೂಡ ತಮನಿ ಘಾಟ್ಗೆ ವಿಸಿಟ್ ಮಾಡಿ. ನಾನೇನೇನೀಗ ಮಡೆ ಘಾಟ್ ಅಂತ ಹೇಳಿದೆ, ಅದು ಮತ್ತು ಈ ತಮನಿ ಘಾಟು ಇದೆಲ್ಲ ಅದ್ಭುತವಾದಂಥ ಜಾಗಗಳು. ಸೊ ಲೋನಾವಾಲಾ ನೆಕ್ಸ್ಟು ಹೋಗ್ತಾಯಿದ್ವಿ ನಾವು. ಇಲ್ಲಿ ಮುಗಿಸ್ಕೊಂಡು ಮಳೆ ಬರಲಿಲ್ಲ ಅಂದರೆ ನಮ್ಮ ಊರುಗಳಲ್ಲಿ ನಾವೆಲ್ಲ ಬೆಳೆದಿದ್ದೆಲ್ಲ ಸ್ವಲ್ಪ ವಿಲೇಜ್ ಥರನೇ ಇತ್ತು ಅಂದ್ಕೊಳ್ಳಿ. ಒಂದು 25-30 ವರ್ಷದ ಹಿಂದೆ ನಾವು ಸಿಟಿಲೇ ಹುಟ್ಟಿದ್ರು ಕೂಡ ಅಷ್ಟೊಂದು ಡೆವಲಪ್ಮೆಂಟ್ ಆಗಿರಲಿಲ್ಲ. ಬಟ್ ಆವಾಗ ಮಳೆ ಬರಲಿಲ್ಲ ಅಂದರೆ ನಮ್ಮೂರು ಮಾರಿಗುಡಿಯಿಂದ ಏನು ಮಾಡೋರು, ಉಯ್ಯ ಮಳೆ ಮಾಡೋರು. ಅಂದರೆ ಮನೆಗೆ ಹೋಗಿ ಒಂದೊಂದು ಬಿಂದಿಗೆ ನೀರು ಈಸೋರು. ಆವಾಗ ಮಳೆ ಬಂದಾಗ ಖುಷಿ ಪಡುವ ನಾವು, ನೋಡ್ದ ಈ ಥರ ಮಾಡಿದ್ದಕ್ಕೆ ಮಳೆ ಬಂತು ಅಂತ. ಬಟ್ ಆದರೆ ಇವತ್ತು ಏನು ಕೇಳಿಲ್ಲ, ಏನಿಲ್ಲ, ಭಗವಂತ ಎಂಜಾಯ್ ಮಾಡುವಂಥ ಮಳೆಲೇ ನಮ್ಮನ್ನು ನೆನೆಸ್ತಾ ಇದ್ದಾನೆ ಈ ಒಂದು ಪ್ರಕೃತಿ ಮಡಿಲಲ್ಲಿ. ನಾನು ಇನ್ಸ್ಟಾದಲ್ಲಿ ನೋಡ್ತಾಯಿದ್ದೆ ಮತ್ತು ಯೂಟ್ಯೂಬಲ್ಲಿ ನೋಡ್ತಾಯಿದ್ದೆ. ತಮನಿ ಘಾಟ್ ಅಂದರೆ ಈ ಥರ ಒಂದು ಸಿಚುವೇಶನ್ ಫಾಲ್ಸ್ ಕ್ರಿಯೇಟ್ ಮಾಡುತ್ತೆ ಇದು, ಈ ಥರ ಇಷ್ಟೊಂದು ಫಾಲ್ಸ್ಗಳನ್ನಂತ. ಸೊ ಇಲ್ಲಿ ನೋಡಿ, ಲೈವ್ ಆಗೇ ನೋಡ್ತಾಯಿದ್ದೀನಿ ನಾನು ಇವತ್ತು. ಖಂಡಿತ ಹೌದು. ಇಲ್ಲಿ ನೋಡಿ, ಈಗ ಒಂದು ವಾಟರ್ ಫಾಲ್ಸ್ ಎದುರುಗಡೆ ಕಾಣಿಸುತ್ತೆ, ಇಲ್ಲಿ ನೇರವಾಗಿ ಕಾಣಿಸ್ತಾ ಇದೆ. ಸೂಪರ್ ಆಗಿದೆ. ಈ ಥರ ಸೌಂದರ್ಯನ ನೋಡೋದಕ್ಕೆ ನಾನು ಅದೃಷ್ಟ ಮಾಡಿದ್ದೆ ಒಟ್ಟಿನಲ್ಲಿ. ನಮ್ಮ ಬ್ರದರ್ಸು ಮುಂದೆ ಫಾಸ್ಟಾಗಿ ಹೊಂಟೈತಾರೆ, ಹೋಗೋ ಜಾಗದಲ್ಲಿ ಹೋಗಲ್ಲ. ಅಲ್ಲಿ ನೋಡಿ
ರೈಟ್ ತೊಗೊಂಡ್ವಿ. ವಾವ್, ನೋಡಿ ಈ ಕಡೆ ಮೇನ್ ರೋಡಿಂದ ಒಳಗಡೆ ಬಂದ್ವಿ. 106 ಫಾಲ್ಸ್ಗಳನ್ನ ಅಟ್ ಎ ಟೈಮಲ್ಲಿ ನೋಡ್ಬೋದು ನಾವು ಇಲ್ಲಿ. ಫಾಲ್ಸ್ಗಳು ಯಾವುದಪ್ಪ ಅಂದರೆ ನಾನೇ ಅನ್ಕೊಬಿಟ್ಟಿದ್ದೆ ನಮ್ಮದೇ ಹೈಯೆಸ್ಟ್ ಫಾಲ್ಸ್ ಅಂದ್ಕೊಂಡಿದ್ದೆ ಚಾರ್ಮಡಿ ಘಾಟಲ್ಲಿ ಬೀಳೋಂಥದ್ದು. ನಿಜವಾಗ್ಲೂ ಇಲ್ಲೇ ನೋಡ್ಕೊಳ್ರಿ, ಇಲ್ಲೇ 10 ಫಾಲ್ಸ್ ಐತೆ. ಓ ಮೈ ಗಾಡ್, ಎಲ್ಲಿಂದ ನೋಡಿದ್ದೆ ದೇವರೇ ಇದನ್ನು ನಾನು. ಇಟ್ ಈಸ್ ಎ ಬ್ಯೂಟಿಫುಲ್ ಸೀನ್ರಿ. ಅದು ನೋಡಿ ಹೆಂಗೆ ಬೀಳ್ತಾಯಿದೆ ಅಟ್ ಎ ಟೈಮಲ್ಲಿ ಫಾಲ್ಸ್ಗಳು, ಅಂದರೆ ಲೆಕ್ಕನೇ ಇಲ್ಲ, ಅಷ್ಟು ಫಾಲ್ಸ್ ಬೀಳ್ತಾಯಿದೆ. ಒಂದು ಒಳ್ಳೆ ಜಾಗಕ್ಕೆ ಬಂದಿದ್ವಿ. ಮೇಲ್ಗಡೆಯಿಂದ ನೀರು ಬರ್ತಾಯಿದೆಯಲ್ಲ, ಇಲ್ಲಿ ನೋಡಿ ಬೆಟ್ಟ ಗುಡ್ಡಗಳಿಂದ ಇಳಿದು ಫಾಲ್ಸಾಗಿ ಕ್ರಿಯೇಟ್ ಆಗಿದೆ. ಬರ್ತಾಯಿದ್ದೀನಿ ಗಾಡಿ ಏಜೆನ್ಸಿಯಲ್ಲಿ. ವ್ಯೂ ಪಾಯಿಂಟ್ ಹತ್ರ ಹೋಗೋಣ ಅಂತ. ಇಲ್ಲಿ ನೋಡಿ ಎಂಥ ಅದ್ಭುತವಾದಂಥ ಸೀನರಿ ಮುಂದೆ ಬಂದು ನಿಂತಿದ್ರಿ ಅಂತ. ಸೂಪರ್ ಆಗಿದೆ. ಬಾ ಅಟ್ ಎ ಟೈಮಲ್ಲೇ ಒಂದು 50ರಿಂದ 100 ಫಾಲ್ಸ್ ಇದ್ದಾವೆ ಇಲ್ಲಿ. ಸಚಿನ್ ಭಾಯ್ ಮತ್ತು ನಮ್ಮ ಪ್ರೋ ರೈಡರ್ ಕಾಂತ ಈಗ ಒಳಗಡೆಯಿಂದ ಇನ್ನೂ ಸ್ವಲ್ಪ ಹತ್ರಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಯಾಕೆಂದರೆ ಇಲ್ಲಿ ಫಾಲ್ಸ್ ವ್ಯೂ ಕಾಣಿಸುತ್ತೆ ಅಂತ. ನೋಡೋದ ಯಾವ ಥರ ಕಾಣಿಸುತ್ತೆ ಫಾಲ್ಸ್ ವ್ಯೂ. ಇನ್ನೂ ಇಲ್ಲ, ಲೆಫ್ಟ್ ಹೋಗಿ ಏನು ಗೊತ್ತಾ, ಸ್ವಲ್ಪ ದೂರ ಬಂದಮೇಲೆ ಒಳಗಡೆ ಇಲ್ಲಿ ಇಳಿಜಾರಿದೆ, ಇಲ್ಲಿ ನಡ್ಕೊಂಡು ಹೋಗ್ಬೇಕು. ಸೌಂಡ್ ಕೇಳಿಸಿದೆಯಾ ನಿಮಗೆ ಫಾಲ್ಸು? ಸೊ ಬನ್ನಿ ಹೋಗೋಣ. ಕಾಂತ ನೀ ಬರಬೇಡ, ಆಗಲ್ಲ ಹಿಂಗೆ. ಅಯ್ಯಪ್ಪ ರೀ, ಯಾಕೆಂದರೆ ಜಾರುತ್ತೆ ಇದು ಹಿಡ್ಕೊಯ್ತು ನೀನು. ತುಂಬಾ ಕಷ್ಟ ಆ್ಯಕ್ಚುಲಿ ಇಳಿಜಾರು. ಈ ಟೈಮಲ್ಲಿ ಮಳೆ ಬರ್ತಾ ಇರ್ತದೆ. ಈ ಜಾಗಕ್ಕೆ ರಿಸ್ಟ್ರಿಕ್ಷನ್ಸ್ ಮಾಡಿದ್ದಾರೆ. ಬಟ್ ಆದರೂ ನಾವು ಫೈನಲಿ ವಿ ರೀಚ್ ದ ಪ್ಲೇಸ್ ಆಫ್ ವಾಟರ್ ಫಾಲ್ಸ್. ಅಮೇಝಿಂಗ್! ಹೆಂಗಿದೆ? ಅದ್ಭುತವಾಗಿದೆ ಅಲ್ಲ? ಮುಂದೆ ಹೋಗ್ಬೇಡ, ಮುಂದೆ ಯಾವುದೇ ಕಾರಣಕ್ಕೆ ಹೋಗ್ಬೇಡ, ಸಾಕಷ್ಟೇ ಕಾಣಿಸ್ತೈತೆ. ಬೇಡ. ಅದ್ಭುತವಾದಂಥ ಸೌಂದರ್ಯ. ಅಯ್ಯಪ್ಪ, ಆಳ ಎಷ್ಟಿದೆ ಅಂತಲೇ ಲೆಕ್ಕ ಹಾಕಾಯ್ತಲ್ಲ ಬೈ, ಅಷ್ಟಿದೆ. ಸೊ ತುಂಬ ಕಷ್ಟಪಟ್ಟು ಬಂದಿದ್ದೀವಿ ಈ ಒಂದು ಪ್ಲೇಸ್ಗೆ. ಈ ಫಾಲ್ಸು ಈ ಥರ ಸಾವಿರಾರು ಫಾಲ್ಸ್ ಇದೆ. ಯಾಕೆ ಬೈ ಅಲ್ಲಿ ಹೋಗ್ಬಿಡಿ, ಬೇಡ, ಅಲ್ಲಿ ಅತಿಯಾಗಿ ರಿಸ್ಕ್ ತಗೊಳ್ಳೋದು ಬೇಡ, ಆಯಿತಾ? ತುಂಬ ಅದ್ಭುತವಾದಂಥ ಒಂದು ಫಾಲ್ಸ್ ಇದು. ಆ್ಯಕ್ಚುಲಿ ಸೂಪರ್ ಆಗಿತ್ತು. ಇಲ್ಲೊಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಫೋಟೋ ವೀಡಿಯೋ ತಗೊಳ್ತೀವಿ. ಇಲ್ಲಾದಮೇಲೆ ಈಗ ಇಲ್ಲಿಂದ ಗಾಡಿ ಹತ್ರ ಹೋಗ್ಕೊಳ್ಳೋಣ. ಫಾಲ್ಸ್ ಬಂದ್ವಿ. ಬಂದಾದ್ಮೇಲೆ ಮೇಲ್ಗಡೆ ಮಳೆ ಶುರು ಆಯಿತು ಜೋರಾಗಿ. ಸೊ ಗಾಡಿಯಲ್ಲಿ ಅಲ್ಲೇ ಪಾರ್ಕ್ ಮಾಡಿ ಇಲ್ಲಿ ಊಟ ಮಾಡೋಣ ಅಂತ ಬಂದ್ವಿ. ಊಟ ಇರಲಿಲ್ಲ. ಸೊ ಮ್ಯಾಗಿ ಹೇಳಿದ್ವಿ, ಬಿಸಿ ಮ್ಯಾಗಿ ಹೇಳಿದ್ವಿ. ಕೈ ಮೇಲೆ ಬೀಳುತ್ತೋ. ಈಗ ನಾವು ಸಾವೆ ಘಾಟಿಂದ ಮುಗಿಸ್ಕೊಂಡು ವಾಪಸ್ಸು ದೇವರಕುಂಡ ವಾಟರ್ ಫಾಲ್ಸ್ ನೋಡೋಣ ಅಂತ ಹೋಗ್ತಾಯಿದ್ವಿ. ಬಟ್ ಏನಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ 3 ಗಂಟೆಗೆ ಕ್ಲೋಸ್ ಆಗಿಬಿಡ್ತದಂತೆ. ಸೊ ಹಂಗಾಗಿ ನಮಗೆ ಇವತ್ತು ಹೋಗೋಕ್ಕಾಗಲ್ಲ. ಇವತ್ತು ಹೋಗಿ ಆರಾಮಾಗಿ ನಾವು ಅಲ್ಲೇ ವಾಟರ್ ಫಾಲ್ಸ್ ಹತ್ರ ಸ್ಟೇ ಆಗಬೇಕಾಗತ್ತೆ. ನೋಡಿ ಫಾಲ್ಸ್ ಹೇಗಿದೆ, ಸೂಪರ್ ಅಲ್ಲ? ನೇಚರ್ ಅಂದರೆ ನೇಚರ್, ಬ್ಯೂಟಿಫುಲ್ ನೇಚರ್. 4 ಕಿಲೋಮೀಟ್ರು ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕಂತೆ ಆ ಫಾಲ್ಸ್ಗೆ. ಅಮೇಝಿಂಗ್. ಹೋಗೋ ರೋಡ್ ಮಧ್ಯದಲ್ಲಿ ಈ ಥರ ವ್ಯೂ ಇದೆ. ಮೇಲ್ಗಡೆ ಒಂದು ಫಾಲ್ಸ್ ಬೀಳ್ತಾಯಿದೆ. ಈ ಥರ ಘಾಟ್ ರೋಡಲ್ಲಿ ವೆಹಿಕಲ್ಸ್ ಬರ್ತಾನೆ ಇರ್ತವೆ. ಸೊ ನಾನು ಗಾಡಿ ಪಾರ್ಕ್ ಮಾಡಿದ್ದೀನಿ. ಯಾಕಪ್ಪ ಅಂದರೆ ಇಲ್ಲೂ ಒಂದು ಫಾಲ್ಸ್ ಇದೆ, ಒಂದು ಸಣ್ಣ ಫಾಲ್ಸು, ನಿಮಗೆ ತೋರಿಸ್ಬಿಡೋದಂತ. ನಮ್ಮ ಗಾಡಿಗಳೆಲ್ಲ ಇಲ್ಲೇ ಪಾರ್ಕ್ ಮಾಡಿದ್ದೀನಿ. ಇಲ್ಲಿ ನೋಡಿ, ನಮ್ಮ ಗಾಡಿಗಳೆಲ್ಲ ಇಲ್ಲೇ ಇದೆ. ಸೊ ಈ ಫಾಲ್ಸು ಹಿಂಗಿದೆ. ಕೇರಳದಲ್ಲಿ ಈ ಥರ ಫಾಲ್ಸ್ಗಳು ಕ್ರಿಯೇಟ್ ಆಗ್ತಿತ್ತು. ನಾವು ಮಳೆ ಹೋದಾಗ ಹೋಗ್ತಾಯಿದ್ವಿ, ನೋಡ್ತಾಯಿದ್ವಿ. ಸೊ ಈಗ ನಾವು ಇದನ್ನೇ ನೋಡೋಂಗಾಗಿದೆ ಇಲ್ಲಿ. ಸೊ ಮತ್ತೆ ರೋಡ್ ಮಧ್ಯದಲ್ಲಿ ಫಾಲ್ಸ್ ಕ್ರಿಯೇಟ್ ಆಗಿತ್ತು. ಮಳೆ ಜಸ್ಟ್ ಊದು ನಿಂತಿತ್ತಲ್ಲ, ಸೊ ಹಂಗಾಗಿ ಇಲ್ಲಿ ನೋಡಿ ಹೆಂಗೆ ಫಾಲ್ಸು ತುಂಬ ಚೆನ್ನಾಗಿದೆ. ಈ ಥರ ಒಂದು ಫಾಲ್ಸ್ಗಳು ಹೆಚ್ಚು ಒಂದು 500,000 ಮೇಲೆ ಈ ಥರ ನಿಲ್ಲಿಸಿ ಎಲ್ಲ ರೋಡಲ್ಲಿ ಹಿಂಗೆ ಫೋಟೋ ವೀಡಿಯೋ ಮಾಡ್ಕೊತಾ ಇರ್ತಾರೆ. ತಮ್ಮನಿ ಘಾಟ್ ಡೌನ್ ಇಳಿತಾ ಇದ್ದೀವಿ ಈಗ. ಸಿಕ್ಕಾಬಡೆ ಗಾಳಿ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಬಂಡೆಕಲ್ಲನ್ನ ಸೀಳಿ ರೋಡ್ ಮಾಡಿದ್ದಾರೆ ಈ ಒಂದು ಘಾಟ್ ರೋಡ್ನ. ಈ ಘಾಟ್ ರೋಡ್ಗಳಲ್ಲಿ ಈ ಥರ ಫಾಲ್ಸ್ ಕ್ರಿಯೇಟ್ ಆಯ್ತಾ ಇರ್ತದೆ. ಇಲ್ಲಿ ನೋಡಿ, ಮಳೆಗಾಲದಲ್ಲಿ ಇದೆಲ್ಲ ಕಾಮನು. ಸೇಮ್ ನಮಗೆ ಕೊಡೈಕೆನಾಲು ಮತ್ತು ಮುನ್ನಾರ್ ಕಡೆ ಹೋಗ್ತೀವಲ್ಲ, ಅವಾಗ ಆಗುತ್ತಲ್ಲ ಸೇಮ್ ಅದೇ ಥರ ಪಿಂಚು. ಎಷ್ಟು ದೊಡ್ಡ ಬಂಡೆ ಕೊರೆದಿದ್ದಾರೆ ನೋಡಿ ಈ ಕಡೆಗೆ, ಲೆಫ್ಟ್ ಸೈಡ್ಗೆ. ಅಬ್ಬಾ ನಾವು ಎಷ್ಟು ಫಾಲ್ಸ್ ನೋಡ್ತೀವಿ ಅಂತ ನಮಗೇ ಗೊತ್ತಿಲ್ಲ ಈಗ. ಅಷ್ಟು ಫಾಲ್ಸ್ಗಳನ್ನ ನೋಡಿದ್ದೀವಿ. ಈ ಥರ ನೋಡಿದ್ರೆ ಟನಲ್ ಒಳಗಡೆ ಹೋದಂಗೆ ನೆನಪಾಗುತ್ತೆ. ಬಟ್ ನೀವೆಲ್ಲಿಂದ ಎಲ್ಲೇ ನೋಡಿ ಈ ಥರ ಗ್ರೀನರಿನೇ ಇದೆ.
ಅಷ್ಟು ಅದ್ಭುತವಾಗಿ ಈ ಒಂದು ರೋಡನ್ನು ಮಾಡಿದ್ದಾರೆ ಗೌರ್ನಮೆಂಟ್ ಆಫ್ ಮಹಾರಾಷ್ಟ್ರ. ಸೂಪರ್ ಆಗಿದೆ. ನನಗೆ ಕಾಡಿನೊಳಗಡೆ ಹೋದೋ ಥರ ಅಂತ ಅನ್ನಿಸ್ತಾ ಇದೆ ಈ ರೋಡು. ನೋಡಿ ಇಲ್ಲೊಂದು ಫಾಲ್ಸ್, ಹುಡುಗರು ಇಲ್ಲೇ ಆಟ ಆಡ್ತಾ ಇದ್ದಾರೆ. ನಮ್ಮ ಬ್ರದರ್ಸು ಹೋಯ್ತಾ ಇದೀವಿ ಮುಂದೆ. ಇನ್ನು 18 ಕಿಲೋಮೀಟ್ರ್ ದೂರ ಇದೆ ದೇವರಕುಂಡ ವಾಟರ್ ಫಾಲ್ಸ್. ಅಂದರೆ ಅದು ಬೇಸ್ ಕ್ಯಾಂಪ್ ಅಂತಲೇ ಅಂತ ಅನ್ಕೊಳ್ಳಿ, ಯಾಕೆಂದರೆ ಅಲ್ಲಿಂದ ನಾವು ಟ್ರಕ್ಕಿಂಗಲ್ಲಿ ಹೋಗ್ಬೇಕು. ಹಾಗಾಗಿ ನಾವು ಕೆಳಗಡೆ ಎಲ್ಲರೂ ಒಂದು ಹೋಮ್ ಸ್ಟೇ ಮಾಡ್ಕೋಬೇಕು. ಟೀ ಕುಡಿಯೋದಂತ ನಿಲ್ಸಿದ್ವಿ ಈ ಒಂದು ಕ್ರಾಸಲ್ಲಿ. ಈ ಕ್ರಾಸ್ ನೀವು ನೋಡ್ಬೋದು, ಈ ಕ್ರಾಸಲ್ಲಿ ಟೀ ಕುಡಿಯೋಕೆ ನಿಲ್ಸಿದ್ವಾ. ಸೊ ಇಲ್ಲೇ ರೂಮ್ ವಿಚಾರಿಸ್ಕೊಂಡ್ವಿ. ದೇವಕುಂಡ್ಗೆ ಈ ಕಡೆಯಿಂದ 8 ಕಿಲೋಮೀಟ್ರ್ ದೂರ ಈ ರೋಡಿಂದ. ನಾವೇನೀಗ ತಮ್ಮನಿ ಘಾಟ್ ಇಳಿದ್ವಿ, ಆ ಘಾಟ್ ಇಳಿದ ಮೇಲೆ ಇನ್ನು ರೈಟ್ ಟರ್ನ್ ಇದು. ನಿಮ್ಗೇನಾದರೂ ಇಲ್ಲಿ ಎಷ್ಟು ಫಾಲ್ಸ್ ಇದೆ ಅಂತ ಏನಾರು ಗೊತ್ತಾಯ್ತಾ? 1 2 3 4 5 6 7 8 9 10 11 12 13 14 15 16 17 18 ಫಾಲ್ಸ್ ಕಾಣಿಸ್ತಾ ಇದೆ ಅಟ್ ಎ ಟೈಮಲ್ಲಿ. 18 ಫಾಲ್ಸ್ ನಾನು ದೂರದಿಂದ ಮಾಡ್ತಾಯಿದ್ದೀನಿ, ನಿಮಗೆ ಕ್ಲಾರಿಟಿ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ. ದೇವಕುಂಡ್ ವಾಟರ್ ಫಾಲ್ಸ್ ಹತ್ರ ಬಂದ್ವಿ. ಬಂದಾದಮೇಲೆ ರೂಮ್ಗಳು ಹುಡುಕಿದ್ವಿ, ಎಲ್ಲೂ ರೂಮ್ ಇಲ್ಲ. ಇವತ್ತು ಫ್ರೈಡೇ ಅಂತ ಗೊತ್ತಿಲ್ಲ, ತುಂಬ ಎಲ್ಲ ಫಿಲ್ ಆಗಿಬಿಟ್ಟೈತೆ. ಕೊನೆಗೆ ಈ ಅಂಕಲ್ ನಮಗೊಂದು ರೂಮ್ ಹುಡುಕಿಕೊಟ್ಟವ್ರೆ ಈ ಮನೇಲಿ. ಸಿಟೌಟ್ ಎಲ್ಲ ಇದೆ, ಪರವಾಗಿಲ್ಲ, ಆರಾಮಾಗಿ ಮಲ್ಕೋಬೋದು, ಹಂಗಿದೆ ಏನು ತೊಂದರೆ ಇಲ್ಲ. ಬೆಳಿಗ್ಗೆ 6:30ಗೆ ಫಾಲ್ಸ್ ಓಪನ್ ಇದೆ, ಹಂಗಾಗಿ ಬೆಳಿಗ್ಗೆ 6:30ಗೆ ಎದ್ದೋಗಿ 8 9 ಗಂಟೆಗೆ ಚೆಕ್ಔಟ್ ಮಾಡ್ಬೇಕಂತ ಇವ್ರದ್ದು. ಆ ಫಾಲ್ಸಿಂದ ಬಂದು ಸೊ ಆ ಥರ ಕಂಡೀಷನ್ ಹಾಕ್ಬಿಟ್ಟೆ ನಮಗೆ ರೂಮ್ ಕೊಟ್ಟಿದ್ದಾರೆ. ನೋಡಿ ನಮ್ಮ ಗಾಡಿಗಳೆಲ್ಲ ತಂದು ಇಲ್ಲಿ ನಿಲ್ಲಿಸಿದ್ದೀನಿ. 3 ಗಾಡಿ, ಒಂದು 450, ಒಂದು 411, ಒಂದು 390. ಈ ರೂಮಲ್ಲಿ ಆರಾಮಾಗಿ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಡ್ತೀವಿ. ಆಮೇಲೆ ಊಟಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ಸೋಣ ಅಂತ ಇಲ್ಲೇ ಹೇಳಿದ್ವಿ ಮೇಡಮ್ಗೆ. ಅವರೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಬ್ಬರಿಗೆ 200 ರೂಪೀಸ್ ಅಂತಲೂ ಹೇಳಿದ್ದಾರೆ. ಸೊ ಬಂದಾಯಿತು, ಈಗ ಇನ್ನೇನು ಸ್ಟೇ ಮಾಡೋಣ, ಆರಾಮಾಗಿ ಊಟ ಮಾಡ್ಕೊಂಡು